ಹಾಯ್ ಎವ್ರಿವನ್. ಇವತ್ತು ಮಕ್ಕಳಿಗೆ ಇಷ್ಟಪಟ್ಟ ತಿನ್ನುವಂಥ ಸೇವ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ನೋಡೋಣ ಹೆಂಗೆ ಅಂತ ಹೇಳಿ. ಒಂದು 2 ಹಿಡಿಯಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೆ ನಾನು. ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಮತ್ತು ಒಂದು ಚೂರು ಎಣ್ಣೆ ಹಾಕ್ಕೊಂಡಿದ್ದೇನೆ ಮತ್ತು ಕಲರ್ಗೋಸ್ಕರ ಚೂರು ಅರಿಶಿಣ ಪುಡಿಯನ್ನು ಹಾಕ್ಕೊಂಡಿದ್ದೇನೆ ಮತ್ತು ರುಚಿ ಸೂಪರಾಗಿ ಬರ್ತದೆ ಅಂತ ಹೇಳಿ ಒಂದು ಚಮಚೆ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡೆ. ಮತ್ತು ಈಗ ನಾನು ಸ್ವಲ್ಪ ನೀರು ಹಾಕೊಂಡು ಕಲಸ್ಕೊಳಕತ್ತೀನಿ ರೀ. ಒಮ್ಮೆ ಬಕ್ಕಳು ನೀರು ಹಾಕೊಂಡು ಕಲಸ್ಕೋಬಾರ್ದ್ರಿ, ಇದನ್ನು ಸ್ವಲ್ಪ ಹಾಕೊಂಡು ಕಲಸ್ಕೋಬೇಕು. ಒಮ್ಮೆ ಬಕ್ಕಳು ಹಾಕೊಂಡ್ರೆ ಅದು ಸ್ವಲ್ಪ ಮೆತ್ತಗಾಗುತ್ತೆ, ಆಮೇಲೆ ಚೆನ್ನಾಗಿ ಸೇವ್ ಬರೋಂಗಿಲ್ಲ. ಈ ಥರ ನಾನು ರೆಡಿ ಮಾಡಿ ಇಟ್ಕೊಂಡೆ. ನಾದಿ ನಾನು ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟೆ. ಈಗ ಸೇವ್ ಮನೆಯೊಳಗೆ ಹಿಟ್ಟನ್ನು ತುಂಬಿಕೊಂಡೆ. ಈ ಸೈಡ್ ಎಣ್ಣೆ ಕಾಯಕ್ಕೂ ಇಟ್ಕೊಂಡಿದ್ದೆ. ಅದನ್ನು ನಾನೀಗ ಸೇವನ್ನು ನಾನು ಹಾಕೊಳ್ಳಕತ್ತಿದ್ದೆ. ಫುಲ್ ಜೋರಿರುವಾಗ ಹಾಕೋಬೇಕ್ರಿ, ಯಾಕಂದ್ರೆ ಸೇವ ಮೆತ್ತಗಾಗಿಬಿಡ್ತದೆ. ಈ ಥರ ಕ್ರಿಸ್ಪಿಯಾಗೇ ಬರಬೇಕ್ರಿ, ಅದು ಅಂದ್ರನ ಸೇವ್ ರುಚಿಯಾಗಿ ಬರ್ತಾವ್ರಿ. 2 ಹಿಡಿ ಹಿಟ್ಟೊಳಗೆ ನಾ ಮಾಡ್ಕೊಂಡೀನಿ. ಭಾಳನ ಆಗಿದ್ದು ನನ್ನ ಸೇವ. ನನ್ನ ಮಗಗೆ ಇಷ್ಟ ಅಂಥೇಳಿ ನಾನು ಸೇವನ್ನು ಮಾಡಿದ್ದೆ. ನೀವು ಒಮ್ಮೆ ಈ ಥರ ಮಾಡ್ಕೊಂಡು ನೋಡಿರಿ, ನಿಮ್ಮ ಮಕ್ಕಳು ಇಷ್ಟಪಟ್ಟು ತಿಂತಾವು. ಎಲ್ಲ ಹಿಟ್ಟು ಹಾಕಿ ಮುಗಿಸ್ಕೊಂಡೆ ನೋಡ್ರಿ. ಲಾಸ್ಟ್ ಇದು ಈ ಥರ ಕ್ರಿಸ್ಪಿಯಾಗಿ ಸೇವು ಬಂದಿದ್ರಿ. ನೀವು ಒಮ್ಮೆ ಮಾಡಿ ನೋಡಿರಿ, ಎಷ್ಟು ಪಳ್ಳಾಗಿ ಬಂದಾವ ನೋಡ್ರಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು.